ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣ ಭಾಗ 2 ಅನ್ನು ನೋಡೋಣ. ಸಂಯುಕ್ತಾಕ್ಷರಗಳು. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತಾರೆ. ಸ್ವರದ ಸಹಾಯದಿಂದ ಇದು. ಸಂಯುಕ್ತಾಕ್ಷರಗಳಲ್ಲಿ 2 ವಿಧಗಳಿರುತ್ತವೆ. ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು, ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರಗಳು. ಒಂದೇ ಜಾತಿಯ 2 ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳಾಗುವು. ಹೆಂಗಪ್ಪ ಅಂತಂದರೆ ಅ ಪ್ಲಸ್ ಕ ಕ ಆಗುತ್ತೆ. ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಹ ಇಸ್ಗಲ್ ಟು ಹಕ್ಕ ಆಗುತ್ತೆ. ಇಲ್ಲಿ ಕ ಪ್ಲಸ್ ಕ ಇವು ಸಜಾತಿಯ ವ್ಯಂಜನಗಳಾಗಿದ್ದು ಇವು ಒಂದಕ್ಕೊಂದು ಕೂಡಿ ಖ ಎಂಬ ಸಜಾತಿಯ ಸಂಯುಕ್ತಾಕ್ಷರವಾಗಿದೆ. ಉದಾಹರಣೆ ಹೆಂಗಪ್ಪ ಅಂದರೆ ಅಪ್ಪ, ಅಮ್ಮ, ಅಣ್ಣ, ಹಕ್ಕರ, ಹಕ್ಕಪಕ್ಕ, ರಕ್ಕಸ ಇತ್ಯಾದಿ. ಅದೇ ರೀತಿಯಾಗಿ ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರ ಎನಿಸಬಹುದು. ಹೇಗಪ್ಪ ಅಂದರೆ ಬ ಪ್ಲಸ್ ಹ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಭಕ್ತ ಆಗುತ್ತೆ. ಇಲ್ಲಿ ಕ ಪ್ಲಸ್ ತ ಇವು ವಿಜಾತಿಯ ಸಂಯುಕ್ತಾಕ್ಷರಗಳು ವ್ಯಂಜನಗಳಾಗಿದ್ದು ಇವೆರಡು ಕೂಡಿ ತ ಎಂಬ ವಿಜಾತಿಯ ಸಂಯುಕ್ತಾಕ್ಷರ ಆಗಿವೆ. ಉದಾಹರಣೆ ನೋಡೋದಾದರೆ ಚಕ್ರ, ಆಜ್ಞೆ, ಸ್ತ್ರೀ, ವಸ್ತ್ರ ಇತ್ಯಾದಿ. ಅದು ಭಾಷೆ ಅಭ್ಯಾಸ ಇದೆ ನೋಡಿ ಫ್ರೆಂಡ್ಸ್. ಸ್ಕ್ರೀನ್ಶಾಟ್ ತೊಗೊಂಡು ಸ್ವಲ್ಪ ನೋಡಿ ಮಾಡೋಕ್ಕೆ ಪ್ರಯತ್ನ ಪಡಿ. ಅದೇ ರೀತಿಯಾಗಿ ಇನ್ನೊಂದು ಸಲ ನೋಡಿಕೊಂಡು ಅದೇ ರೀತಿಯಾಗಿ ವಚನಗಳ ಬಗ್ಗೆ ನೋಡೋಣ ಸ್ವಲ್ಪ. ಆನೆಯು ಎಲ್ಲರ ಮೆಚ್ಚುಗೆಯ ಗಳಿಸಿತು. ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತು. ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು. ಮೇಲಿನ ವಾಕ್ಯದಲ್ಲಿ ಓದಿ ಅಡ್ಡಗೆರೆ ಎಳೆದಿರುವ ಪದಗಳನ್ನು ಗಮನಿಸಿ. ಆನೆ ಎಂಬುದು ಒಂದು ಆನೆ ಎಂಬುದು ಸೂಚಿಸುತ್ತದೆ. ಅದೇ ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದು ಸೂಚಿಸುತ್ತದೆ. ಅಂದರೆ ಆನೆ ಅಂದರೆ ಬರೀ ಒಂದೇ ಆನೆಪ್ಪ ಅಂತ ಸೂಚಿಸಿದರೆ ಪ್ರಾಣಿಗಳು ಎಂಬುದು ಹಲವಾರು ಆಗುತ್ತವೆ. ಆನೆ ಅಂದರೆ ಒಂದೇ ಆನೆ ಅದಪ್ಪ ಅಂತಾರೆ. ಪ್ರಾಣಿಗಳಂದರೆ ಜಾಸ್ತಿ ಇದ್ದಾವೆ ಅನ್ನಿಸ್ತದೆ. ಅದೇ ರೀತಿಯಾಗಿ ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು. ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದವು. ಮೇಲಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವುದನ್ನು ಪದಗಳನ್ನು ಗಮನಿಸಿ. ಜಿಂಕೆ ಎಂಬುದು ಒಂದು ಎಂಬುದನ್ನು ಸೂಚಿಸುತ್ತದೆ. ಇದು ಏಕವಚನ. ಬೆಕ್ಕುಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ. ಇದು ಬಹುವಚನ ಆಗುತ್ತದೆ. ಏಕವಚನ ಅಂದರೆ ಜಿಂಕೆ ಓನ್ಲಿ. ಬೆಕ್ಕುಗಳು ಅಂದರೆ ಬಹುವಚನವಾಗುತ್ತದೆ. ಏಕವಚನ ಮತ್ತು ಬಹುವಚನಗಳಿಗೆ ಇನ್ನೂ ಕೆಲವು ಉದಾಹರಣೆಗಳು ನೋಡೋದಾದರೆ ಪತ್ರ ಬಹುವಚನಗಳಾದಾಗ ಪತ್ರಗಳು ಆಗುತ್ತೆ. ಏಕವಚನದಾಗ ನಾಯಕ ಆದರೆ ಬಹುವಚನದಾಗ ನಾಯಕರು. ತಮ್ಮ ತಮ್ಮಂದಿರು, ರೈತ ರೈತರು. ಸ್ವಲ್ಪ ಭಾಷೆ ನೋಡೋದಾದರೆ ಏನಾಗುತ್ತೆ ಅಂದರೆ ಇದು ನೀವು ನೋಡ್ಕೊಳ್ಬೇಕಾದ್ರೆ ಎತ್ತುಗಳು, ನಾಯಕ ನಾಯಕರು, ಅಣ್ಣಂದಿರು ಏನಾಗುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಇವನು ಕೂಡ ತಿಳಿಸಿ ಕಾಮೆಂಟ್ ಮೂಲಕ. ಮಿತ್ರರು ಏನಾಗುತ್ತೆ ಅದು ನೀವು. ಅದೇ ರೀತಿಯಾಗಿ ಮುಂದಿನ ವ್ಯಾಕರಣ ಮಾಹಿತಿಯನ್ನು ನೋಡೋಣ. ನಾಮಪದದಾಗ ನೋಡೋಣ. ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳು, ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಎನ್ನುವರು. ಉದಾಹರಣೆ ಮಂಡ್ಯ, ತಿಮ್ಮಣ್ಣ, ಹುಲಿ, ಕಲ್ಲು ಇತ್ಯಾದಿ. ಈ ಕೆಳಗೆ 3 ವಿಧವಾದ ನಾಮಪದ ಹೆಸರುಗಳಿದೆ. ಯಾವಪ್ಪ ಅಂದ್ರೆ ನಾಮಪದಗಳದಾಗ 3 ಅದಾವೆ. ಒಂದು ರೂಢನಾಮ, ಇನ್ನೊಂದು ಅಂಕಿತನಾಮ, ಇನ್ನೊಂದು ಅನ್ವರ್ಥನಾಮ. ರೂಢನಾಮ ನೋಡೋದಾದರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುತ್ತಾರೆ. ಉದಾಹರಣೆ ನದಿ, ಪರ್ವತ, ಹೆಂಗಸು, ಪಟ್ಟಣ, ದೇಶ ಇತ್ಯಾದಿ. ಅದೇ ರೀತಿ ಅಂಕಿತನಾಮ ನೋಡೋದಾದರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೇ ಅಂಕಿತನಾಮಗಳು. ಉದಾಹರಣೆ ಕೂಡಲ ಸಂಗಮ ದೇವ, ಪುರಂದರ ವಿಠಲ, ಗಂಗಾ, ಬ್ರಹ್ಮಪುತ್ರ, ಭಾರತ ಇತ್ಯಾದಿ. ಅನ್ವರ್ಥನಾಮ ನೋಡೋದಾದರೆ ರೂಪ, ಗುಣ, ವೃತ್ತಿ, ಸ್ವಭಾವದ ವಿಶೇಷವಾದ
ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೇ ಅನ್ವರ್ಥನಾಮಗಳು. ಉದಾಹರಣೆ: ವ್ಯಾಪಾರಿ, ರೋಗಿ, ಯೋಗಿ, ಬಳೆಗಾರ, ಪೂಜಾರಿ, ಶಿಕ್ಷಕ, ವಿದ್ಯಾರ್ಥಿ ಇತ್ಯಾದಿ. ಅದೇ ರೀತಿ ಇವು ಭಾಷಾಭ್ಯಾಸ ಇದೆ ಫ್ರೆಂಡ್ಸ್. ಇವು ಹೊಂದಿಸಿ ಬರೀರಿ ನೋಡಿ. ರೂಢದಿಂದ ಬಂದದ್ದು ಯಾವುದು? ರೂಢನಾಮ. ಅನ್ವರ್ಥನಾಮ ಯಾವುದು? ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಅನ್ನುತ್ತಾರೆ. ಅನ್ವರ್ಥನಾಮ ಗುರುತಿಗಾಗಿ ಹಾಗೂ ವ್ಯವಹಾರ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೇ ಅನ್ವರ್ಥನಾಮ. ಅಂಕಿತನಾಮ ಅಂದರೆ ರೂಪ, ಗುಣ, ಸ್ವಭಾವ, ವಿಶೇಷ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರಾಗಿದೆ ಅಂಕಿತನಾಮ. ಅದೇ ರೀತಿಯಾಗಿ ಮುಂದಿನ ಭಾಗಕ್ಕೆ ಹೋದರೆ ಪ್ರತ್ಯಯಗಳ ಪರಿಚಯ ನೋಡೋಣ. ಪ್ರತ್ಯಯಗಳು ನಾಮಪತ್ರಿಕೆಗೆ ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತವೆ. ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ. ಹಾಗೆ ಬಳಸಿದರೆ ಅರ್ಥವೂ ಬರುವುದಿಲ್ಲ. ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಇವುಗಳನ್ನು ವಿಭಕ್ತಿ ಪ್ರತ್ಯಯಗಳೆಂದು ಕರೆಯುತ್ತಾರೆ. ಮನೆ ಎಂಬುದು ನಾಮಪದದ ಮೂಲ ರೂಪ. ಇದನ್ನು ನಾಮ ಪ್ರಕೃತಿ ಎನ್ನುವರು. ನಾಮ ಪ್ರಕೃತಿಗೆ ಪ್ರತ್ಯಯಗಳನ್ನು ಸೇರಿಸಿದಾಗ ಪದ ಆಗುತ್ತದೆ. ಉದಾಹರಣೆ: ಮನೆ ಪ್ಲಸ್ ಹೂ, ಮನೆಯು. ಅದೇ ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ವಿಭಕ್ತಿ ಪ್ರತ್ಯಯಗಳು: ಪ್ರಥಮ ಏನಾಗುತ್ತೆ? ಹೂ, ವಿಭಕ್ತಿ ಪ್ರತ್ಯಯ ಹೂ. ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಹೀಗೆ, ಕೆ. ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಹಲ್ಲಿ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಏನಾಗುವುದು ಎಂಬುದನ್ನು ಗಮನಿಸೋಣ. ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಮತ್ತು ಪದ ನೋಡುವುದಾದರೆ: ರಾಜ ಪ್ಲಸ್ ಹೂ, ರಾಜನು. ರಾಜ ಪ್ಲಸ್ ಅನ್ನು, ರಾಜನನ್ನು ಆಗುತ್ತದೆ. ರಾಜ ಇಲ್ಲಿ ಪ್ಲಸ್ ಇಂದ, ರಾಜನಿಂದ. ರಾಜ ಪ್ಲಸ್ ಗೆ, ಹೀಗೆ, ಕೆ, ರಾಜನಿಗೆ. ರಾಜ್ಯ ಪ್ಲಸ್ ದೆಸೆಯಿಂದ, ರಾಜನ ದೆಸೆಯಿಂದ. ರಾಜ ಪ್ಲಸ್ ರಾಜನ, ರಾಜ ಪ್ಲಸ್ ಅಲ್ಲಿ, ರಾಜನಲ್ಲಿ ಆಗುತ್ತದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಮುಂದಕ್ಕೆ ಹೋದರೆ ಲೇಖನಗಳ ಚಿಹ್ನೆಗಳು ಬರುತ್ತೆ ಫ್ರೆಂಡ್ಸ್. ಚಿಹ್ನೆಗಳ ಇಂಪಾರ್ಟೆಂಟ್ ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ. ಹೇಳುವಾಗ ನಾವು ಬರೆದ ವಿಚಾರಗಳನ್ನು ಓದುವವರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದೇ ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆಂದು ಕರೆಯುವರು. ಹೊಡ್ಕೊಳ್ಳಿ ಫ್ರೆಂಡ್ಸ್, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಒಂದು ಪೂರ್ಣ ವಿರಾಮ ಈ ರೀತಿ ಚಿಹ್ನೆ ಇರುತ್ತೆ. ಅರ್ಧ ವಿರಾಮ ಚಿಹ್ನೆ ಈ ರೀತಿ ಇರುತ್ತೆ. ಅಲ್ಪ ವಿರಾಮ ಚಿಹ್ನೆ, ಅದೇ ರೀತಿ ಪ್ರಶ್ನಾರ್ಥಕ ಚಿಹ್ನೆ, ಭಾವಸೂಚಕ ಚಿಹ್ನೆ, ಉದಾಹರಣೆ ಚಿಹ್ನೆ, ಆವರಣ ಚಿಹ್ನೆ ಹೀಗಿದೆ. ಸರ್ವನಾರ್ಥಕ ಚಿಹ್ನೆ ಹೀಗಾಗುತ್ತೆ. ವಿವರಣೆ ಚಿಹ್ನೆ ಹೇಗಿದೆಪ್ಪ ಅಂತಂದರೆ ಹೇಗಿದೆಪ್ಪ ಅಂತಂದರೆ ಹೀಗೆ ವಿವರಣೆ ಚಿಹ್ನೆ, ಅಥವಾ ಹೀಗೆ, ಅಥವಾ ಹೀಗೆ. ಅದೇ ರೀತಿಯಾಗಿ ಇದನ್ನು ನೋಡಿಕೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲೆಲ್ಲಿ ಪದಗಳನ್ನು ಬಳಸಬೇಕು ಎಂದು ನೋಡಿಕೊಂಡು ಬಳಕೆ ಮಾಡಿ. ಅದೇ ರೀತಿಯಾಗಿ ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಸಮಾನಾರ್ಥಕ ಪದಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಒಂದು ವ್ಯಕ್ತಿ, ಪ್ರಾಣಿ, ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳು ಇರುತ್ತವೆ. ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುವರು. ಹೇಗಪ್ಪ ಅಂತಂದರೆ ಕಾಯಕ ಕೆಲಸ, ಉದ್ಯೋಗ, ಕಸುಬು, ಉಳಿಗ, ದುಡಿಮೆ ಎನ್ನುತ್ತೇವೆ. ತಂಡ ಅಂದರೆ ಪಕ್ಷ, ಬಣ್ಣ, ಗುಂಪು, ಪಡೆ, ದಳ, ಹಿಂಡು, ಸಮೂಹ ಅಂತೇವೆ. ಪದ್ಮ ಅಂತೇವೆ. ಕಮಲ, ತಾವರೆ, ಅರವಿಂದ, ವನಜ, ಸರೋಜ. ಅದೇ ರೀತಿಯಾಗಿ ಭಾಷೆ: ಮಾತು, ನುಡಿ, ವಚನ, ಆಣೆ, ಪ್ರತಿಜ್ಞೆ, ನಂಬಿಕೆ, ನುಡಿ, ಬೆಂಬಲ, ವಚನವಾಗುತ್ತವೆ ಭಾಷೆ.
ನಾನಾರ್ಥಕ ಪದಗಳು. ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದಗಳೆಂದು ಕರೆಯುವರು. ಅಂದರೆ ಒಂದು ಶಬ್ದ ಇರುತ್ತಲ್ಲ, ಅದು ಹಲವಾರು ಅರ್ಥವನ್ನು ಸೂಚಿಸುತ್ತಿದ್ದರೆ ಅದನ್ನು ನಾನಾರ್ಥಕ ಪದಗಳೆಂದು ಕರೆಯುತ್ತೇವೆ. ಹೇಗಪ್ಪ ಅಂತ ಉದಾಹರಣೆ ನೋಡಿದಾದರೆ, ಇದು ದಂಡ, ಇದು ಶಿಕ್ಷೆ, ಇದು ಕೊಲ್ಲು, ಸೈನ್ಯ. ದಳ ನೋಡಿದರೆ ಸೈನ್ಯ, ಎಲೆ, ಗುಂಪು. ನಾನಾರ್ಥಕ ಅರ್ಥವನ್ನು ಆಗುತ್ತದೆ ಇದು. ಅಂಗ ಅಂದರೆ ಇದು ಭಾಗ, ಎರಡನೇದು ದೇಹ ಆಗುತ್ತದೆ ಅಂಗ. ಮಡಿ ಅಂದರೆ ಸಾಯಿ, ಶುದ್ಧವಾದದ್ದು ಆಗುತ್ತದೆ. ಸಮಾನಾರ್ಥಕ ಪದಗಳೆಂದರೇನು, ನಾನಾರ್ಥಕ ಪದಗಳೆಂದರೇನು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು ಎಂದು ಹೇಳುತ್ತಾ, ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರೂ PDO ಎಕ್ಸಾಮ್ಗೆ ತಯಾರಿಯನ್ನು ನಡೆಸಿ ಸ್ವಲ್ಪ ವ್ಯಾಕರಣ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳಿ, ಕನ್ನಡ ವ್ಯಾಕರಣ ಬಗ್ಗೆ. ಬಾಯ್ ಫ್ರೆಂಡ್ಸ್.